ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ಇವತ್ತು ನಾನು ನಿಮ್ಮೆಲ್ಲರಿಗೂ ವೆರಿ ಟೇಸ್ಟಿ ಮತ್ತು ತುಂಬ ಕ್ರೇವಿಂಗ್ಸ್ ಆಗೋವಂಥ ಈ ಒಂದು ರೋಲ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಹೊರಗಡೆ ಸ್ಟ್ರೀಟ್ ಸೈಡ್ ಫುಡ್ ಅಂತಂದರೆ ರೋಲ್ಸ್ ಅಂತೂ ಒನ್ ಆಫ್ ದ ಫೇವ್ರೆಟ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಈ ರೀತಿ ಸಿಂಪಲ್ಲಾಗಿ ಪನ್ನೀರ್ ಟಿಕ್ಕಾ ರೋಲ್ ಮಾಡೋದು ಹೇಗೆ ಅಂತ ಇವತ್ತೇ ತೋರಿಸ್ಕೊಡ್ತೀನಿ. ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು, ಬಹಳನೇ ರುಚಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇನ್ನು ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಟೇಸ್ಟಿ ರೆಸಿಪಿನ ಶುರು ಮಾಡೋಣ. ಇನ್ನು ಇಲ್ಲಿ ನಾನು 250 ಗ್ರಾಮ್ಸಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ನಾನು ಇವತ್ತು ಅರ್ಧ ಅಷ್ಟೇ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಅರ್ಧ ಮಾಡಿದ್ರೆ 3 ರಿಂದ 4 ರೋಲ್ ಮಾಡ್ಬೋದು ನಾವು. ಅಷ್ಟು ಸ್ಟಫಿಂಗ್ ಕೂಡ ಮಾಡ್ಕೊಬೋದು ಆ್ಯಂಡ್ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅರ್ಧ ಪನ್ನೀರನ್ನ ನಾನು ಈ ರೀತಿ ಕ್ಯೂಬಿಕಲ್ಸ್ ಆಗಿ ಕಟ್ ಮಾಡ್ಕೊತೀನಿ. ತುಂಬ ಚಿಕ್ಕದು ಬೇಡ, ಈ ರೀತಿ ಮೀಡಿಯಮ್ ಸೈಜಾಗಿ ಮಾಡ್ಕೋಬೋದು. ಇನ್ನು ನಿಮಗೆ ಚಿಕ್ಕದಾಗಿ ಬೇಕು ಅಂತಂದರೆ ಆ ಥರ ಕೂಡ ಕಟ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಮ್ಯಾರಿನೇಟ್ ಮಾಡಬೇಕಾಗತ್ತೆ ಪನ್ನೀರನ್ನ. ಸೊ ಅದಕ್ಕೆ ನಾನಿಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ. ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೊಸರು, ಅರಿಶಿಣದ ಪುಡಿ, ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಇಲ್ಲಿ ನಾನು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಪೌಡರ್ ಇತ್ತು ಅಂತಂದರೆ ಅದು ಕೂಡ ಬಳಸ್ಕೋಬೋದು. ಇದ್ರ ಜೊತೆಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿಲಿ ಅಂತ ಉಪ್ಪು ಕೂಡ ನಾನು ಪನ್ನೀರ್ ಮ್ಯಾರಿನೇಟ್ ಮಾಡೋದಕ್ಕೆ ಹಾಕ್ಕೊಂಡು ಬಿಡ್ತೀನಿ. ಇದಿಷ್ಟರ ಜೊತೆಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಕೂಡ ಬಳಸ್ಕೊತೀನಿ. ಆಯಿಲ್ ಬಳಸ್ಕೊಳ್ಳೋದ್ರಿಂದ ಚೆನ್ನಾಗಿ ಮಸಾಲೆ ಏನಿದೆ ಅದು ಹಿಡ್ಕೊಳ್ಳುತ್ತೆ. ಇನ್ನು ಹುಳಿಗೆ ಅರ್ಧ ನಿಂಬೆಹಣ್ಣ ಇಟ್ಕೊಂಡಿದ್ದೀನಿ. ಸೊ ಚಿಕ್ಕ ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣು ಆದರೆ ಸಾಕಾಗುತ್ತೆ, ಬಹಳನೇ ರುಚಿಯಾಗಿ ಬರುತ್ತೆ. ಈ ರೀತಿ ಮ್ಯಾರಿನೇಟ್ ಮಾಡಾದಮೇಲೆ ನಾವು ಕ್ಯೂಬಿಕಲ್ಸ್ ಆಗಿ ಏನು ಕಟ್ ಮಾಡ್ಕೊಂಡಿದ್ದೀವಿ ಆ ಕಂಪ್ಲೀಟ್ ಪನ್ನೀರನ್ನ ಇದಕ್ಕೆ ಆ್ಯಡ್ ಆನ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿ ಲಮ್ಸ್ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಆ್ಯಂಡ್ ನೋಡ್ಬೋದು ಎಣ್ಣೆ ಕೂಡ ಹಾಕಿರೋದ್ರಿಂದ ಅದರದ್ದು ಕಲರ್ ಚೆನ್ನಾಗಿ ಹೊಂದ್ಕೊಂಡು ಒಂದು ರೀತಿ ಈ ರೀತಿ ರೆಡ್ ಕಲರಾಗಿ ಕಾಣಿಸುತ್ತೆ. ಯಾವುದೇ ರೀತಿ ಕಲರಿಂಗ್ ಪೌಡರ್ ಅವಶ್ಯಕತೆ ಇಲ್ಲ. ಇದಕ್ಕೆ ನಾವು ಅಚ್ಕಾರದ ಪುಡಿನೇ ಬಳಸಿರುವಂಥ ಕಲರೇ ಸಾಕಾಗತ್ತೆ. ಇನ್ನು ನಾನು ಆಗಲೇ ಹೇಳ್ದಂಗೆ ಕ್ಯೂಬಿಕಲ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಪನ್ನೀರನ್ನ ನಾನು ಈ ಒಂದು ಮ್ಯಾರಿನೇಟ್ ಮಾಡಿರುವಂಥ ಮಸಾಲೆ ಏನಿದೆ ಅದಕ್ಕೆ ಮಾಡಿಬಿಟ್ಟು ಒಂದು 15-20 ಮಿನಿಟ್ಸ್ ಇಟ್ಕೊಂಡು ಬಿಡ್ತೀನಿ. ಇನ್ನು ತುಂಬ ಹೊತ್ತು ಮಾಡಬೇಕು ಅಂತ ಏನಿಲ್ಲ, ಬಿಕಾಸ್ ಮೊಸರು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಪನ್ನೀರು ಉಪ್ಪು ಖಾರ ಎಲ್ಲ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಾದಮೇಲೆ ಒಂದು 20-15 ಮಿನಿಟ್ಸ್ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಅದ್ರ ಜೊತೆಗೆ ನೆಕ್ಸ್ಟು ಸ್ಟಫಿಂಗಿಗೆ ಇನ್ನೂ ತರಕಾರಿಗಳೇನೇನು ಬೇಕೋ ಅದನ್ನೆಲ್ಲ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಇಲ್ಲಿ 2 ಈರುಳ್ಳಿ, ಟೊಮೆಟೊ ತೊಗೊಂಡಿದ್ದೀನಿ, ಶುಂಠಿ ಹಾಗೂ ಬೆಳ್ಳುಳ್ಳಿ ಆ್ಯಂಡ್ ಕ್ಯಾಪ್ಸಿಕಮ್ನ ಕೂಡ ತೊಗೊಂಡಿದ್ದೀನಿ. ಸೊ ಇದಿಷ್ಟೇ ಸಾಕಾಗುತ್ತೆ. ಬೇರೆ ತರಕಾರಿಗಳು ಹೆಚ್ಚಾಗಿ ಯೂಶ್ವಲಿ ಸ್ಟ್ರೀಟ್ ಸೈಡ್ ಫುಡ್ಡಲ್ಲಿ ನಾವು ನೋಡೋದಿಲ್ಲ. ಹಾಗಾಗಿ ನಾನು ಬರೀ ಇಲ್ಲಿ ಈರುಳ್ಳಿ, ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ನ ಬಳಸ್ಕೊಂಡಿದ್ದೀನಿ. ಅದಾದಮೇಲೆ ಉದ್ದುದಕ್ಕೆ ಈ ರೀತಿ ಈರುಳ್ಳಿನ ಕಟ್ ಮಾಡ್ಕೊಬೇಕು ಆ್ಯಂಡ್ ಚೆನ್ನಾಗಿ ಅದನ್ನು ಬಿಡಿಸ್ಕೋಬೇಕು, ಒಂದರೊಳಗೆ ಒಂದು ಇರಬಾರ್ದು. ಹಾಗಾಗಿ ನೀಟಾಗಿ ಅದನ್ನು ಬಿಡಿಸ್ಕೊತೀನಿ. ಆ್ಯಂಡ್ ಟೊಮೆಟೊ ಕೂಡ ಉದ್ದುದಕ್ಕೆ ಇಲ್ಲಿ ನಾನು ಚಾಪ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಟೊಮೆಟೊ ಈರುಳ್ಳಿ ಎಷ್ಟು ಜಾಸ್ತಿ ಹಾಕಿದ್ರೂ ಅಷ್ಟೇ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಟೊಮೆಟೊ ಕೂಡ ನಾನು ಉದ್ದುದಕ್ಕೆ ಈ ರೀತಿ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಕ್ಯಾಪ್ಸಿಕಮ್ ಕೂಡ ಅದೇ ರೀತಿ ಉದ್ದುದಕ್ಕೆ ಈ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೇಕು ಅಂತ ಅನಿಸಿದ್ರೆ ಅದು ಕೂಡ ಆ್ಯಡ್ ಮಾಡ್ಕೊಬೋದು. ಅದು ಆಪ್ಷನಲ್. ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಅದನ್ನು ಬಳಸ್ಕೋಬೋದು. ಇನ್ನು ಅದ್ರ ಜೊತೆಗೆ ನಾನಿಲ್ಲಿ ಶುಂಠಿ ಹಾಗೂ ಬೆಳ್ಳುಳ್ಳಿನ ಜಜ್ಕೋತಾ ಇದ್ದೀನಿ. ಇನ್ನು ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಂತಂದರೆ ಅದು ಕೂಡ ನೀವು ಮಾಡ್ಬೋದು. ಯೂಶ್ವಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋದಿಲ್ಲ. ಈ ರೀತಿ ಇನ್ಸ್ಟೆಂಟಾಗಿ ಫ್ರೆಶ್ ಆಗಿ ತೆಗೆದುಬಿಟ್ಟು ನಾನು ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೋತೀನಿ. ಅಕಸ್ಮಾತ್ ನನಗೆ ರುಬ್ಬಕ್ಕೆ ಟೈಮ್ ಆಗಲಿಲ್ಲ ಅಂದರೆ ತುಂಬ ಚೆನ್ನಾಗಿ ಕ್ವಿಕ್ಕಾಗೂ ಕೂಡ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಜಜ್ಜಿದ ತಕ್ಷಣವೂ. ಆ್ಯಂಡ್ ತುಂಬ ಚೆನ್ನಾಗೂ ಇರುತ್ತೆ ಈ ರೀತಿ ಜಜ್ಜಿ ಹಾಕೋದ್ರಿಂದ. ಅದಾದಮೇಲೆ ಒಂದು ರೀತಿ ಪ್ಯಾನ್ ಇಟ್ಕೊತೀನಿ. ಪ್ಯಾನ್ಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಬಳಸ್ಕೊತೀನಿ. ಇನ್ನು ನಾವು ಮ್ಯಾರಿನೇಟ್ ಮಾಡಿರೋದಕ್ಕೆ ಆಯಿಲ್ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಜಾಸ್ತಿ ಆಯಿಲ್ ಏನೂ ಬಳಸೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಎಣ್ಣೆ ಕಾದಾದ್ಮೇಲೆ ನಾನಿಲ್ಲಿ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದಂಥ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ನಾನು ಏನು ಕುಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ ಅದು ಕೂಡ ಫ್ರೈ ಆಗಬೇಕು. ಬಿಕಾಸ್ ನಾವು ಇದನ್ನು ತೆಗೆದಿಡೋಕ್ಕಾಗಲ್ಲ, ರೋಲ್ ಒಳಗೆ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಬಾಡಿದಾಗ ಅದ್ರದ್ದು ಖಾರ ಕಂಪ್ಲೀಟಾಗಿ ಬಿಟ್ಕೊಳ್ಳುತ್ತೆ. ತುಂಬ ಖಾರ ಅಂತ ಅನಿಸೋದಿಲ್ಲ. ಅದಾದಮೇಲೆ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದಂಥ ಪನ್ನೀರನ್ನ ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಕಿದ ತಕ್ಷಣ ನಿಮಗೆ ಅನಿಸ್ಬೋದು ಒಂದು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಅನ್ನಿಸ್ತಾ ಇದೆ ಅಂತ. ಅದು ಯಾಕೆ ಅಂತ ಹೇಳಿದ್ರೆ ನಾವು ಮೊಸರು ಇದಕ್ಕೆ ಬಳಸಿರೋದ್ರಿಂದ ಅದು ಒಡ್ದಂಗೆ ಆಗುತ್ತೆ, ಹುಳಿ ಇದು ಎಲ್ಲ. ಬಟ್ ಆದರೆ ಚೆನ್ನಾಗಿ ಅದನ್ನು ಒಂದೇ ಸಮ ಕೈ ಆಡಿ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಮಾಡ್ತಾ ಇದ್ದಾಗ ಕಂಪ್ಲೀಟ್ ಮಸಾಲೆ ಮ್ಯಾರಿನೇಟ್ ನಾವೇನು ಮಾಡಿದ್ವಿ ಕಂಪ್ಲೀಟಾಗಿ ಪನ್ನೀರ್ಗೆ ಅದು ಸ್ಟಿಕ್ ಆನ್ ಆಗುತ್ತೆ.
ತುಂಬ ಚೆನ್ನಾಗಿ ಅರೋಮಾ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಟೈಮಲ್ಲಿ. ನೋಡ್ಬೋದು ಆಲ್ಮೋಸ್ಟ್ ಒಂದು 2 to 3 ಮಿನಿಟ್ಸ್ ಅಷ್ಟೇ ನೀಟಾಗಿ ಫ್ರೈ ಮಾಡಿರೋದು. ಇರೋವಂಥ ಅಷ್ಟು ಮಸಾಲೆ ನೀಟಾಗಿ ಪನ್ನೀರ್ಗೆ ಇದು ಹಚ್ಕೊಂಡಿದೆ. ಇನ್ನು ಅದಾದಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್, ಟೊಮೆಟೊ, ಈರುಳ್ಳಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಒಂದು ಟೈಮಲ್ಲಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ನ ಮಾಡಿ, ಸೊ ತುಂಬ ರುಚಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ರೀತಿ ಮಿಕ್ಸ್ ಮಾಡಬೇಕಾದಾಗ ತುಂಬ ಕಲಿಸೋವಂಥದ್ದು, ಪನ್ನೀರನ್ನ ತುಂಬ ಆ ಕಡೆ ಈ ಕಡೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಸುಮ್ಮನೆ ಒಂದು ಸ್ವಲ್ಪ ಕೈ ಹಿಂಗೆ ಆಡಿಸಿದ್ರು ಕೂಡ ಸಾಕಾಗುತ್ತೆ. ಮತ್ತು ಯಾವುದೇ ಒಂದು ರೋಲಲ್ಲಿ ಸ್ವಲ್ಪ ತರಕಾರಿಗಳು ಹಸಿ ಇದ್ರೇ ರುಚಿ ಚೆನ್ನಾಗಿ ಇರುತ್ತೆ. ಇನ್ನು ತರಕಾರಿಗೆ ಒಂದು ಸ್ವಲ್ಪ ಉಪ್ಪು ಹಿಡಿಲಿ ಅಂತ ಹೇಳಿ ಮೇಲ್ಗಡೆ ಒಂದು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಟೊಮೆಟೊ ಸಾಸ್ನ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಸಾಸಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ಬಹಳನೇ ರುಚಿ ಕೊಡುತ್ತೆ. ಅದಾದಮೇಲೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋನ ಟೇಸ್ಟಿಗೆ ಹಾಕ್ಕೊತಾ ಇದ್ದೀನಿ. ಇದು ಮನೇಲಿತ್ತು ಅಂತಂದರೆ ಹಾಕ್ಕೊಳ್ಳಿ, ಬಳಸ್ಕೊಳ್ಳಿ, ಇಲ್ಲ ಅಂತಂದರೆ ಅದು ಕೂಡ ಆಪ್ಷನಲ್. ಅದಾದಮೇಲೆ ಲಾಸ್ಟಲ್ಲಿ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಸೊ ಇದು ಒಂದು ರೀತಿ ಆ ಸ್ಟ್ರೀಟ್ ಫುಡ್ ಕಂಪ್ಲೀಟ್ ಟೇಸ್ಟ್ ಏನಿದೆ ಅದು ಈ ಒಂದು ಸೋಯಾ ಸಾಸಿಂದ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ನೋಡ್ಬೋದು ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಪನ್ನೀರ್ದು ರೆಡಿ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಇರುತ್ತೆ, ಟೇಸ್ಟಿಯಾಗಿ ಇರುತ್ತೆ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಇನ್ನು ಈ ಒಂದು ಸ್ಟಫಿಂಗಿಗೆ ಯಾವುದೇ ರೀತಿ ರುಬ್ಕೋಬೇಕು, ತುಂಬ ಹೊತ್ತು ಮ್ಯಾರಿನೇಟ್ ಮಾಡಬೇಕು ಅಂತ ಏನಿಲ್ಲ. ಇನ್ನು ಇದೇ ರೀತಿ ಚಿಕನ್ ಪೀಸಸ್ನ ಹಾಕಿ ಕೂಡ ನಾವು ಚಿಕನ್ ರೋಲ್ನ ಮಾಡ್ಬೋದು. ಬಹಳನೇ ರುಚಿಯಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಚಿಕನ್ ಸ್ವಲ್ಪ ಬೇಯಬೇಕು, ಚೆನ್ನಾಗಿ ಮೊಸರು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದಾಗ ಚೆನ್ನಾಗಿ ಬೇಗನೆ ಬೆಂದು ಬಿಡುತ್ತೆ ಚಿಕನ್ ಕೂಡ. ಆ್ಯಂಡ್ ಅದಕ್ಕೆ ಸೇಮ್ ಇದೇ ರೀತಿ ಪ್ರಾಸೆಸ್ನ ಫಾಲೋ ಮಾಡಿದರೆ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಚಿಕನ್ ರೋಲ್ನ ಮನೆಯಲ್ಲೇ. ಬಹಳನೇ ಅದ್ಭುತವಾಗಿ ಇರುತ್ತೆ. ಇನ್ನು ಇಲ್ಲಿ ನಾನು ವೀಟ್ ಪರೋಟಾನ ಬಳಸ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ನೀವು ಮೈದಾ ಹಿಟ್ಟಲ್ಲಿ ಕೂಡ ಮಾಡಿಕೊಂಡು ಪರೋಟಾನ ಮಾಡ್ಬೋದು. ಬಟ್ ನಾನಿಲ್ಲಿ ಚಪಾತಿ ಅಥವಾ ರೆಡಿ ಚಪಾತಿ ಏನು ಬರುತ್ತೆ ಅದನ್ನೇ ನಾನಿಲ್ಲಿ ಯೂಸ್ ಮಾಡಿಕೊಂಡು ಅದಕ್ಕೆ ಮಾಡಿದಂಥ ಪನ್ನೀರ್ ಸ್ಟಫಿಂಗ್ನ ಮಧ್ಯದಲ್ಲಿ ಆ್ಯಡ್ ಮಾಡಿ, ಬೇಕು ಅಂತಂದರೆ ಮೇಲ್ಗಡೆ ಸಾಸ್ ಕೂಡ ಹಾಕ್ಕೋಬೋದು. ಸಾಸ್ ನನಗೆ ಬಹಳ ಇಷ್ಟ ಆಗುತ್ತೆ, ಹಾಗಾಗಿ ಮೇಲ್ಗಡೆ ಒಂದು ಸ್ವಲ್ಪ ಸಾಸ್ನ ಹಾಕಿ ನೀಟಾಗಿ ರೋಲ್ ಮಾಡಿಬಿಟ್ರೆ ಟೇಸ್ಟಿ ಆ್ಯಂಡ್ ವೆರಿ ಯಮ್ಮಿಯಾಗಿ ಅನಿಸೋವಂಥ ಪನ್ನೀರ್ ರೋಲ್ ತುಂಬಾ ಅದ್ಭುತವಾಗಿ ತುಂಬ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಆಗಲೇ ಹೇಳ್ದಂಗೆ ಆಲ್ಮೋಸ್ಟ್ 250 ಗ್ರಾಮ್ಸಲ್ಲಿ ನಾನು ಬಳಸಿದಂಥದ್ದು ಜಸ್ಟ್ ಹಾಫ್ ಆಫ್ ಇಟ್. ಆ್ಯಂಡ್ ಆಲ್ಮೋಸ್ಟ್ 3 ಪರೋಟಾಸ್ಗೆ ನಾನು ಇದನ್ನು ಬಳಸ್ಕೋಬೋದು. ನೀವು ಜಾಸ್ತಿ ಸ್ಟಫಿಂಗ್ ಹಾಕ್ಕೋತೀರಾ ಮತ್ತು ಸ್ವಲ್ಪ ದೊಡ್ಡ ಪರೋಟ ಇದೆ ಅಂತಂದರೆ ಕಂಪ್ಲೀಟ್ 2 ರೋಲ್ಗೆ ನೀವು ಜಸ್ಟ್ ಹಾಫ್ ಪನ್ನೀರ್ನ ಬಳಸ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಕ್ವಿಕ್ಕಾಗಿ, ಅದ್ಭುತವಾಗಿ, ತುಂಬಾ ರುಚಿಯಾಗಿ, ಶುಚಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಖುಷಿ ಇನ್ನೇನೂ ಇಲ್ಲ ಅಂತ ಅನಿಸುತ್ತೆ. ಸೊ ಐ ಹೋಪ್ ಈ ಒಂದು ರೆಸಿಪಿ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ. ಒಂದು ಸತಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಬಹಳನೇ ಇಷ್ಟ ಆಗುತ್ತೆ, ಬಹಳನೇ ರುಚಿ ಇರುತ್ತೆ. ಯಾವುದೇ ರೀತಿ ಕಲರಿಂಗ್ ಇಲ್ಲ, ಯಾವುದೇ ರೀತಿ ಫುಡ್ ಪ್ರಾಸೆಸ್ ಹೇಗಾಗಿದೆ ಅನ್ನೋ ಚಿಂತೆ ಇಲ್ದಂಗೆ ಆರಾಮಾಗಿ ಮನೆಯಲ್ಲಿ ಒಟ್ಟಿಗೆ ಕೂತು ಈವ್ನಿಂಗ್ ಸ್ನ್ಯಾಕ್ಸ್ನ ಈ ರೀತಿ ಟೇಸ್ಟಿಯಾಗಿರೋ ರೋಲ್ಸ್ ಜೊತೆ ಸವಿತಾ ಇದ್ದೀವಿ ಅಂದರೆ ಇದಕ್ಕಿಂತ ಹ್ಯಾಪಿನೆಸ್ ಇನ್ನೇನಿದೆ ಅಂತ ಅನಿಸುತ್ತೆ. ಸೊ ಈ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೋತೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೇಳಿ. ಆ್ಯಂಡ್ ಈ ಒಂದು ರೆಸಿಪಿ ಮಾಡಾದಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಯಿತಾ ಅಂತ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಈಟ್ ಹೆಲ್ದಿ ಆ್ಯಂಡ್ ಸ್ಟೇ ಹೆಲ್ದಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡೋಣ ಮುಂದಿನ ವಿಡಿಯೋದಲ್ಲಿ ಇನ್ನೂ ಏನು ಸ್ಪೆಷಲ್ ರೆಸಿಪೀಸ್ನ ನಾನು ನಿಮಗೆ ಶೂಟ್ ಮಾಡೋಕ್ಕಾಗುತ್ತೋ ಅದನ್ನು ತೋರಿಸ್ತೀನಿ. ಇನ್ನು ಫೈನಲಿ ಮಾಡಿದಂಥದ್ದನ್ನ ಮನೇಲಿ ಯಾರಾದರೂ ತಿಂದು ಅದನ್ನು ರುಚಿಯಾಗಿದೆ ಅಂತ ಹೇಳಿದಾಗ ಅದರದ್ದು ಸಾರ್ಥಕತೆ ಸಿಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ನಮಗೂ ಕೂಡ ಬಹಳನೇ ಖುಷಿಯಾಗುತ್ತೆ. ಸೊ ಎಸ್, ನಮ್ಮ ಮನೆಯವ್ರಿಗೆ ಕೊಟ್ಟು ಟೇಸ್ಟ್ ಕೂಡ ಚೆಕ್ ಮಾಡಿದೆ, ಅವ್ರಿಗೂ ಕೂಡ ಬಹಳನೇ ಇಷ್ಟ ಆಯಿತು. ಇಬ್ಬರು ಕೂತು ಒಟ್ಟಿಗೆ ಈ ರೀತಿ ಹೊರಗಡೆ ಮಾಡೋವಂಥ ಫುಡ್ನ ಮನೆಯಲ್ಲೇ ಮಾಡಿಕೊಂಡು ತಿನ್ನೋವಂಥದ್ದು ಅಥವಾ ಸವಿಯೋವಂಥದ್ದು ಬಹಳನೇ ರುಚಿ ಅನಿಸುತ್ತೆ ಆ್ಯಂಡ್ ಖುಷಿ ಅನಿಸುತ್ತೆ. ಒಂದು ರೀತಿ ಮೂಮೆಂಟ್ ಕ್ರಿಯೇಟ್ ಮಾಡ್ತೀವಿ ಮತ್ತು ನಾವು ಕುಕ್ ಮಾಡೋವಂಥ ಪ್ರತಿಯೊಂದು ಅಡುಗೆಗಳಲ್ಲೂ ಒಂದು ರೀತಿ ಪ್ರೀತಿ ತುಂಬಿ ಸರ್ವ್ ಮಾಡೋವಂಥದ್ದು ಇದೆಯಲ್ಲ, ದ್ಯಾಟ್ ಈಸ್ ಅ ಗ್ರೇಟ್ ಥಿಂಗ್ ಅಂತಲೇ ಹೇಳ್ಬೋದು. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.